ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಗವರ್ನರ್ ಅವರ ಅಧಿಕಾರವನ್ನು ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಕೌಲ್ ಅಂಡ್ ಶಕ್ತರ್ ಅಂತ ಹೇಳಿ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಅದರಲ್ಲೂ ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಒಂದು ಸಂದೇಶವನ್ನು ಗವರ್ನರ್ ಮೂಲಕ ರಾಜ್ಯಕ್ಕೆ ಹೇಳಲಿಕ್ಕೆ ಅವರು ಮನವಿ ಮಾಡ್ತಾರೆ, ಅದನ್ನು ಅಕ್ಷರಶಃ ಅಲ್ಲಿ ಸದನದಲ್ಲಿ ಓದ್ತಕ್ಕಂಥ ಕೆಲಸ ಗವರ್ನರ್ ಮಾಡಬೇಕಾಗಿತ್ತು. ಗವರ್ನರ್ ಅವರು ಇವತ್ತು ಸಾಂಪ್ರದಾಯಿಕವಾಗಿ ಬಂದು ಏನು ಸರ್ಕಾರ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಭಾಷಣವನ್ನು ರೆಡಿ ಮಾಡಿ ಕೊಟ್ಟಿದ್ದರು, ಅದನ್ನು ಸಂದೇಶವನ್ನು ತಯಾರು ಮಾಡಿ ಕೊಟ್ಟಿದ್ದರು, ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಅವ್ರದ್ದೇ ಆದ ಭಾಷಣವನ್ನು ಓದಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟು ತಮಿಳುನಾಡು ಗವರ್ನರ್ ವಿಚಾರದಲ್ಲಿ ಮತ್ತು ಇನ್ನೂ ಹಲವಾರು ಗವರ್ನರ್ಗಳ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗವರ್ನರ್ ಅವರು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಏನೂ ಅಲ್ಲ. ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಅಥವಾ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದರ ಸಲಹೆ ಮೇರೆಗೆ ಅವರು ಕ್ರಮ ತೆಗೆದುಕೊಳ್ಬೋದೇ ವಿನಃ ಅವರು ಸ್ವತಃ ಯಾವುದೇ ರೀತಿಯ ಅಧಿಕಾರ ಅವ್ರಿಗಿಲ್ಲ, ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಅವರ ಮನಸ್ಸು ಬಂದಂಗೆ ಸ್ವೇಚ್ಛಾಚಾರವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದೆ.